ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಅಂಗಡಿಯಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಹಿಂದೆ ಎಲ್ಲ ಸ್ಟಾಕ್ಸು ಅದು ಇದು ಇದೆ. ಏನು ಅಂದ್ಕೊಬೇಡಿ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನನಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ತಾಯಿದ್ರು. ಅವರು ಕ್ವಶನ್ಸ್ ಕೇಳಿರೋದು ಏನಪ್ಪ ಅಂತ ಹೇಳಿದ್ರೆ, ಸಿಸ್ಟರ್ ನಾನು ಸ್ಯಾರಿ ತಂದಿದ್ದೀನಿ, ಆದರೆ ನೀವು ಹೇಳೋ ಥರ ನಾನು 3 ಆಪ್ಷನ್ಸಲ್ಲಿ ನಾನು ತೊಗೊಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ನಾನು ಹಿಂದೆನೇ ಹೇಳಿದ್ದೀನಿ, ಯಾರೆಲ್ಲ ಮನೇಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಸ್ಪೆಷಲಿ ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋರು, ಒಂದು ರಿಟರ್ನ್ ಆಪ್ಷನ್ ಇರಬೇಕು, 2ನೇದು ಡ್ಯಾಮೇಜ್ ಇದ್ದರೆ ತೊಗೊಳ್ಬೇಕು, 3ನೇದು 6 ಮಂತ್ ಆದಮೇಲೆ ನಿಮ್ಮ ಹತ್ರ ಅದು ಸೇಲ್ ಆಗಿಲ್ಲ ಅಂದರೆ ಅದನ್ನು ಕೂಡ ರಿಟರ್ನ್ ತೊಗೊಳ್ಬೇಕು. ಈ ಥರ ಆಪ್ಷನ್ ಇರೋ ಅಂಗಡಿಲಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ನಾನು. ಬಟ್ ಅದರಲ್ಲೂ ಪಾಪ ಗೊತ್ತಿರಲ್ಲ. ನಾನು ಹೇಗೆ ಮೊದಲನೇ ಸಲ ಅಂಗಡಿ ಇಟ್ಟಾಗ ಡ್ರೆಸ್ಸಲ್ಲಿ ಸ್ವಲ್ಪ ಯಾಮಾರಿದ್ದೀನಿ, ಅದೇ ಥರ ನೀವು ಕೂಡ ಸ್ಯಾರಿಲಿ ಯಾಮಾರಿರ್ತೀರ ಅನಿಸುತ್ತೆ. ಬಟ್ ಮಾಡಬೇಕು ಅಂತ ಹೇಳಿದಾಗ ಈ ಥರ ಆದಾಗ ಬೇಜಾರಾಗುತ್ತೆ. ಬಟ್ ಹೋಪ್ ಕಳ್ಕೊಬೇಡಿ, ಈ ಟೈಮ್ ತಂದಿದ್ದೀರಾ. ಬಟ್ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಜಾಸ್ತಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಯಾರೋ ಹೇಳಿದ್ರು ಇನ್ನೂ ದಬಾಯಿಸಿ ಹಾಕು, ಇನ್ನೂ ಹಂಗೆ ಎಕ್ಸ್ಟ್ರಾ ಸ್ಟಾಕ್ ಹಾಕು ಅಂತ ಹೇಳ್ತಾರೆ ಅಂತ ಹಾಕೋಬೇಡಿ. ಈ ಸ್ಟಾಕ್ ಖಾಲಿ ಆದಮೇಲೆ ನೆಕ್ಸ್ಟ್ ಸ್ಟಾಕ್ ತರೋದು, ಆ ಥರ ಮಾಡ್ಕೊಳ್ಳಿ. ಒಂದು ವೇಳೆ ಈ ಸೀರೆ ಸೇಲ್ ಆಗ್ತಾ ಇದೆ ಬಟ್ ಇನ್ನೂ ಒಂದು 5-6 ಪೀಸ್ ಉಳಿದಿದೆ ಅಂದಾಗ ಆವಾಗ ಮತ್ತೆ ರೀಕರೆಕ್ಷನ್ಸ್ ತಗೊಳ್ಳಿ. ಬಟ್ ಈ ಸ್ಟಾಕ್ ಸೇಲ್ ಮಾಡ್ದಿರಾ, ಇದೆಲ್ಲ ನೋಡಿದ್ದಾರೆ, ಪಕ್ಕದ ಮನೆಯವರೆಲ್ಲ ನೋಡಿಬಿಟ್ಟಿದ್ದಾರೆ, ಮತ್ತೆ ಬೇರೆ ತರೋಣ ಅಂತ ತಗೊಂಬರ್ಬೇಡಿ, ಕೈ ಸುಟ್ಕೊತೀರಾ. ಅಟ್ಲೀಸ್ಟ್ ನಿಮಗೆ ಈ ಆಪ್ಷನ್ಸ್ ಏನಾದರೂ ಇದ್ದರೆ ನೀವು 6 ಮಂತ್ ಆದಮೇಲೆ ರಿಟರ್ನ್ ತೊಗೊಂಡೋದ್ರೆ ಅದನ್ನು ವಾಪಸ್ ಕೊಟ್ಟರೆ ಅವಾಗ ಲಾಸ್ ಆಗೋಲ್ಲ, ಇಲ್ಲಾಂದರೆ ಲಾಸ್ ಆಗುತ್ತೆ. ನನಗೊಬ್ಬರು ಸಿಸ್ಟರು ಕಮೆಂಟ್ ಮಾಡಿದ್ದಾರೆ. ಆ ಸಿಸ್ಟರ್ಗೆ ಈ ಬುಕ್ಸಲ್ಲಿ ಏನು ಬರ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ ಗೈಸ್. ಆ ಸಿಸ್ಟರ್ ನೀವು ಸ್ಯಾರಿ ಕ್ವಾಲಿಟಿ ಚೆಕ್ ಮಾಡಿ ಹೆಂಗೆ ತೊಗೊಂಡು ಬರ್ತೀರಾ, ಹೆಂಗೆ ಕಂಡುಹಿಡಿಯೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಆ್ಯಕ್ಚುಲಿ ಸ್ಯಾರೀಸ್ ಎಲ್ಲ ಸೇಲ್ ಆಗಿದೆ. ನನ್ನ ಅಂಗಡಿಲಿ ಕಸ್ಟಮರು ಮಕ್ಕಳಿಗೆ ಅಂತ ಹೇಳಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ಇಟ್ಟಿದ್ರು. ಬಟ್ ಅವ್ರನ್ನ ಕೇಳಿ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಅದು ಪ್ಯಾಕಿಂಗ್ ಬಿಚ್ಚಿದಾಗ ಚೆನ್ನಾಗಿ ಮತ್ತೆ ಅದೇ ಥರ ಅದೇ ಪ್ಲೇಸಲ್ಲಿ ರೀಪ್ಯಾಕ್ ಮಾಡೋದಕ್ಕೆ ಅಷ್ಟು ಕರೆಕ್ಟಾಗಿ ಮತ್ತೆ ಬರೋದಿಲ್ಲ. ಹಾಗಾಗಿ ಅವ್ರನ್ನ ಕೇಳಿದ್ದೀನಿ, ಇರಲಿ ತಗೋ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಸ್ವಲ್ಪ ಚಾನ್ಸಸ್ ಸಿಗುತ್ತೆ. ಆ ಸಿಸ್ಟರ್ಗೋಸ್ಕರ ಈ ಬ್ಲಾಗು ಅವ್ರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಪಾಪ ಅವರು ಕ್ವಶನ್ಸ್ ಕೇಳಿದ್ದು ನೋಡಿ ನನಗಂತೂ ತುಂಬ ಬೇಜಾರಾಯಿತು. ನಾನು ತಂದುಬಿಟ್ಟಿದ್ದೀನಿ, ಆದರೆ ಇದು ರಿಟರ್ನ್ ಆಪ್ಷನಲ್ಲಿಲ್ಲ, ಸೇಲ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ಬೇಜಾರು ಮಾಡ್ಕೋಬೇಡಿ, ಕೈ ಇಟ್ಟ ಮೇಲೆ ಇದೆಲ್ಲ ಕಾಮನ್ನು. ನಿಮಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಗೊತ್ತಿದ್ದರೆ, ನಿಮಗೆ ಫ್ರೆಂಡ್ಸ್ ಸರ್ಕಲ್ ತುಂಬ ದೊಡ್ಡದಿದೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಸೇಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳೋದು ರಿಟರ್ನ್ ಇರೋ ಆಪ್ಷನಲ್ಲಿ ತೊಗೊಂಡು ಬನ್ನಿ ಅಂತ. ಫ್ರಂಟ್ ಕ್ಯಾಮ್ರಾಯಿಂದ ನಿಮ್ಗೆ ಒಂದ್ಸಲಿ ಹಂಗೆ ತೋರಿಸ್ತೀನಿ, ಆಮೇಲೆ ಇನ್ನೊಂದ್ಸಲಿ ಡಿಫ್ರೆನ್ಸ್ ಏನು ಅನ್ನೋದನ್ನು ನೀವೇ ಹೇಳಿ. ಇದು ಕಲರ್ ಕಾಂಬಿನೇಷನ್ ಬಂದು ಆರೆಂಜು, ಇದು ಈ ಸ್ಯಾರೀಸ್ ಬಂದು ಆರೆಂಜಲ್ಲಿದೆ. ಇನ್ನು ಈ ಸ್ಯಾರೀಸ್ ಬಂದು ಡಿಸ್ಟಂಪರ್ ಕಲರ್ ಇದೆ. ಇದು ಎರಡೂ ಸ್ಯಾರಿಲೂ ನೀವು ಏನು ಡಿಫ್ರೆನ್ಸ್ ಕಂಡುಹಿಡಿತೀರಾ ಅನ್ನೋದನ್ನು ನನಗೆ ಫಸ್ಟು ಹೇಳ್ಬಿಡಿ. ಯಾಕೆಂದರೆ ಯಾರಿಗೂ ಅಷ್ಟು ಈಸಿಯಾಗಿ ಒಂದೇ ಕಂಪನಿದಿದು. ಒಂದು ನಿಮಿಷ ಗೈಸ್, ನಾನು ಅದನ್ನು ಅವರು ಹೆಂಗೆ ಫೋಲ್ಡ್ ಮಾಡಿಟ್ಟಿದ್ದಾರೋ ಫಸ್ಟ್ ಆ ಥರ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ನನಗೂ ತೋರಿಸೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಂಗೆ ಆಗುತ್ತೆ, ಅಷ್ಟು ನೀಟಾಗಿ ಬರಲ್ಲ. ಡ್ರೆಸ್ ಆದರೆ ಒಂದು ಸ್ವಲ್ಪ ಅಭ್ಯಾಸ ಇದೆ, ಬಟ್ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ನೋಡಿ, ಇದು ಎರಡೂ ನಾನು ಸ್ಯಾರಿ ಇದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಾಂಚಿನೂರ್ ಅಂತ ಇದೆ, ನಿಮಗೆ ಉಲ್ಟಾ ಕಾಣಿಸ್ಬಹುದು. ಬಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಈ ಸ್ಯಾರಿನೂ ಕೂಡ ಕಾಂಚಿನೂರ್ ಸ್ಯಾರೀಸೇ. ಇದು ಎರಡೂ ಸ್ಯಾರೀಸು ಕೂಡ ಸೇಮ್ ಇದೆ. ಬಟ್ ನಿಮಗೆ ಸಡನ್ನಾಗಿ ನೋಡಿದ್ರೆ
ಡಿಸೈನು ನೋಡಿ ಸೇಮ್ ಡಿಸೈನ್ ಇದೆ, ಸೇಮ್ ಪ್ಯಾಟ್ರನ್ ಇದೆ. ಎರಡು ಒಟ್ಟಿಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇದೂ ಅಷ್ಟೇ, ಇದು ನವಿಲ್ ಡಿಸೈನ್ ಇದೆ, ಇಲ್ಲಿ ಈ ಥರ ಫ್ಲವರ್ ಡಿಸೈನ್ ಇದೆ. ಇದು ಅಷ್ಟೇ ನೋಡ್ತಾ ಇರ್ಬೋದು, ಎರಡು ಸೇಮ್ ಡಿಸೈನೇ. ಇದು ನವಿಲ್ ಡಿಸೈನೇ, ಮತ್ತು ಇಲ್ಲಿ ಬಂದು ಬಾರ್ಡ್ರ್ ಮೇಲೆ ಫ್ಲವರ್ ಡಿಸೈನ್ ಇದೆ. ಅಂದರೆ ನಾನು ತೋರಿಸ್ತಾ ಇರೋದು ಇದು, ಈ ಡಿಸೈನು ಮತ್ತು ಇಲ್ಲಿ ಕೆಳಗಡೆ ಸಣ್ಣದಾಗಿ ಲೈನ್ ಕೊಟ್ಟಿದ್ದಾರಲ್ಲ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಎರಡು ಸೇಮ್ ಕಂಪನಿ, ಸೇಮ್ ಡಿಸೈನು, ಸೇಮ್ ಸ್ಯಾರೀಸು. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡ್ರಲ್ಲ, ಈ ಸ್ಯಾರಿನೂ ಅಬ್ಸರ್ವ್ ಮಾಡಿಸ್ಬಿಡ್ತೀನಿ. ಆಮೇಲೆ ಅದನ್ನು ಮಾತ್ರ ನೀಟಾಗಿ ತೋರಿಸಿದ್ರಿ, ಇದನ್ನು ತೋರಿಸಿಲ್ಲ ಅಂತ ಹೇಳಬಾರ್ದಲ್ಲ. ನೋಡಿ, ಇದು ಸೇಮ್ ಫ್ಲವರು, ಇದು ಬಂದು ಪಿಕಾಕ್ ಡಿಸೈನಲ್ಲಿ, ಇದು ಕೆಳಗಡೆಯೂ ಕೂಡ ಒಂದು ಲೈನ್ ಅದೇ ಥರ ಬಂದಿದೆ. ಆಮೇಲೆ ಇದು ಕೂಡ ಕಾಂಚಿನೂರು ಅನ್ನೋದು ಇದರಲ್ಲಿ ಎರಡು ಲೇಬಲ್ಸ್ ಇದೆ. ಸೊ ಈ ಎರಡು ಪ್ರೈಸ್ ಹೇಳೋಕ್ಕೂ ಮುಂಚೆ ಎರಡು ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಸಿಸ್ಟರ್, ನೀವು ಕೇಳಿರೋವಂಥದ್ದಕ್ಕೆ ಈಗ ನನ್ನ ಉತ್ತರ. ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಇದು ಸೇಮ್ ಡಿಸೈನು, ಸೇಮ್ ಕಲರ್ ಆದ್ರೂ ಕೂಡ ಈ ಸ್ಯಾರಿ ಪ್ರೈಸ್ ಬಂದು ನಮಗೆ 1000 ರುಪೀಸು. ಹಾಗೆ ನಾನು ಹೇಳಿದ್ನಲ್ಲ, ಈ ಸ್ಯಾರಿ ಪ್ರೈಸ್ ಬಂದು ನಮಗೆ 800ಗೂ 1000 ಒಂದೇ ಕಂಪನಿ. ಕೆಲವ್ರು ನೀವು ಹೇಳ್ಬೋದು, ಅಕ್ಕ ಅವರು ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ ಅಂತ ಹೇಳ್ತಾರೆ. ಈ ಇನ್ಸ್ಟಾದಲ್ಲೆಲ್ಲ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಪೇಜಲ್ಲಿ 1000 ರುಪೀಸ್ ಇರುತ್ತೆ, ಒಂದು ಪೇಜಸಲ್ಲಿ 800 ರುಪೀಸ್ ಇರುತ್ತೆ. ಎರಡೂ ಸೇಮ್ ಸ್ಯಾರಿನೇ, ಡಿಫ್ರೆನ್ಸ್ ಇಷ್ಟೇ ಗೈಸ್. ಸೊ ಇದು ನೀವು ಸೀರೆ ತರಬೇಕಾದ್ರೆ ಯಾವಾಗಲೂ ನೀವು ಚೆಕ್ ಮಾಡಬೇಕಾಗಿರೋದು ಈ ಹಿಂದೆಗಡೆ ಥ್ರೆಡ್. ಒಂದು ನಿಮಿಷ ನೋಡ್ತಾ ಇರ್ಬೋದು. ಸೊ ಈ ಹಿಂದೆ ಥ್ರೆಡ್ಡು ಇದೆಲ್ಲ ಬಿಚ್ಕೊಂಡಿರಲ್ಲ, ಇದು ಫ್ರಂಟು ನೋಡ್ತಾ ಇರ್ಬೋದು ನೀವು, ಇದು ಫ್ರಂಟು. ಇದು ನಾನು ತೋರಿಸ್ತಾ ಇರೋದು. ಈಗ ಇದೇ ಫೋಲ್ಡ್ ಮಾಡಿದ್ರೆ ಬ್ಯಾಕ್ ಸೈಡು ಕೂಡ ಅದೇ ಥರ ಇರಬೇಕು. ಈ ಥರ ಎಲ್ಲ ಇದೆಯಲ್ಲ, ಇಲ್ಲಿ ಈ ಪಿಕಾಕ್ ಡಿಸೈನಲ್ಲಿ ಥ್ರೆಡ್ ಬಂದಿರಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಒಂದು ವೇಳೆ ನೀವೇನಾದರೂ ಇಲ್ಲಿ ಬರೀ ನಿಮ್ಮ ನೈಲ್ಸಲ್ಲೇ ಹಿಂಗೆ ಟಚ್ ಮಾಡಿದ್ರೆ ಸಿಗಾಕೊಂಡ್ರೆ ಇಲ್ಲಿ ಲೈನ್ ಎಲ್ಲ ಬರೋದಿಲ್ಲ. ಅಂದರೆ ಒಂದು ಥ್ರೆಡ್ ಥರ ಬರುತ್ತಲ್ಲ, ಈ ಸ್ಯಾರಿಲಿ ಅದು ಬರಲ್ಲ. ಇಲ್ಲಿ ನೋಡಿ, ನಾನೇ ಇದು ಕಸ್ಟಮರ್ಗೆ ತೋರಿಸ್ಬೇಕಾದ್ರೆ ಬೈ ಮಿಸ್ಸಾಗಿ ನನ್ನ ನೈಲ್ಸ್ ಟಚ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು, ಒಂದು ನಿಮ್ಗೆ ಎಳೆದು ತೋರಿಸ್ತೀನಿ ನೋಡಿ. ಸೊ ಇದು ಒಂದೇ ಒಂದು ನೈಲ್ಸ್ ಟಚ್ ಆಗಿರೋದಕ್ಕೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಎಳ್ಕೊಂಡಂಗಿದೆ. ಆ ಥ್ರೆಡ್ ನೋಡಿ ಇಲ್ಲಿ ಹಂಗೆ ಇದೆ. ಸೊ ತಿರ್ಗಾ ನಾವು ಅದು ನಾರ್ಮಲ್ ಪೊಸಿಷನಿಗೆ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಎಕ್ಸ್ಪ್ಯಾಂಡ್ ಮಾಡಿಕೊಂಡು, ಸೊ ಈ ಥ್ರೆಡ್ಡು ಫುಲ್ಲು ಅಲ್ಲಿಗೆ ಜಾಯಿಂಟ್ ಆಗೋವರೆಗೂ ನಾವು ಮಾಡಬೇಕಾಗುತ್ತೆ. ಈಗ ಇನ್ನು ಉಳಿದಿದ್ದ ಥ್ರೆಡ್ ಇದು, ಆ್ಯಕ್ಚುಲಿ ಇದು ಹತ್ರದಿಂದ ನೋಡ್ಕೊಳ್ಳಿ, ಈ ಥ್ರೆಡ್ ಇದೆಯಲ್ಲ, ಇದು ನನ್ನ ನೈಲ್ ಸ್ಟಿಚ್ ಆಗಿರೋದಕ್ಕಷ್ಟೇ ಇದು ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ, ಈ ಥರ ಸಿಗಾಕೊಳುತ್ತೆ ನಿಮಗೆ. ಕಾಲು ಚೈನ್ ಹಾಕಿದ್ರೆ ಏನು ಹಾಕಿದ್ರೂ ಕೂಡ ಈ ಸ್ಯಾರೀಸು ಸಿಗಾಕೊಳುತ್ತೆ. ಇದೇ ಪ್ರೈಸ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ. ಎರಡು ಸೇಮ್ ಸ್ಯಾರೀಸ್. ಹಂಗಾದರೆ ನೀವು ಕೇಳ್ಬೋದು, ಸಿಸ್ಟರ್ ಈ ಸ್ಯಾರಿ ಏನಾದರೂ. ಸೊ ನೋಡಿದ್ರಲ್ಲ ಯಾವ ಥರ ಪ್ಯೂರಿಟಿ ಚೆಕ್ ಮಾಡೋದು ಅಂತ. ನಿಮಗೆ ಡೌಟ್ ಬರ್ಬೋದು, ಇದು 1000 ರುಪೀಸ್ ಅಂದರೆ ಈ ಸ್ಯಾರಿ ಹಂಗೆ ಸಿಗಾಕೊಳೋದಿಲ್ವ ಅಂತ ಹೇಳಿ. ಈ ಸ್ಯಾರಿನೂ ಸಿಗಾಕೊಳುತ್ತೆ, ಆದರೆ ಹೆಂಗೆ ಅಂದರೆ, ಬಟ್ ಕಂಪೇರ್ ಈ ಸ್ಯಾರಿಗೆ ಮಾಡಿದ್ರೆ ಈ ಸ್ಯಾರಿ ಅಷ್ಟು ಸಿಗಾಕೊಳಲ್ಲ. ಈ ಸ್ಯಾರಿ ಒಂದು ನೈಲ್ಸಲ್ಲಿ ಒಂದೇ ಒಂದು ಉಗುರು ಒಂಚೂರು ಇದಾದರೂ ಗೀಚ್ಕೊಂಡ್ರು ತರಿಸುತ್ತೆ, ಕಾಲು ಚೈನ್ ಸಿಗಾಕೊಂಡ್ರೆ ತರಿಸುತ್ತೆ. ಬಟ್ ಈ ಸ್ಯಾರಿ ಹಂಗಾಗಲ್ಲ. ಇದೇನಾದರೂ ಡೋರಿಗೆ ಏನಾದರೂ ನಾವು ಮಳೆ ಎಲ್ಲ ಹೊಡೆದಿರ್ತೀವಲ್ಲ, ಆ ಮಳೆಗೆ ಚುಚ್ಕೊಂಡ್ರೆ ಅಥವಾ ಪಿನ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಬೇಕು. ಈ ಸ್ಯಾರಿಗೆ ನೀವು ಪಿನ್ ಚುಚ್ಚಿದ್ರೂ ಕೂಡ ನಾರ್ಮಲ್ ನೀವು ಬಿಚ್ಚಿ ನೀಟಾಗಿ ತೆಗಿಬೋದು. ಬಟ್ ಈ ಸ್ಯಾರಿ ಇದೆಯಲ್ಲ, ಈ ಸ್ಯಾರಿಗೆ ನಾವು ಪಿನ್ ಚುಚ್ಚಿ ಒಂದು ಸತಿ ಪಿನ್ ಮಾಡಬೇಕಾದ್ರೆ ಪಿನ್ ಚುಚ್ಚಿ ಮತ್ತೆ ತೆಗಿಬೇಕಂದ್ರೆ ಇದು ತೂತು ಬೀಳುತ್ತೆ. ಸೊ ಈ 1000 ರುಪೀಸ್ ಸ್ಯಾರೀಸಲ್ಲಿ ಬೀಳಲ್ಲ. ಈ ಥರ ಪ್ಯೂರಿಟಿ ಚೆಕ್ ಮಾಡಿ. ಆಮೇಲೆ ನಿಮ್ಗೆ ಅನ್ಬೋದು, ಸಿಸ್ಟರ್ ನಮಗೆ ಪಿನ್ ಹಾಕೋಕ್ಕೆಲ್ಲ ಅಲ್ಲಿ ಬಿಡಲ್ಲ, ನಾವು ಅದು ಆದರೂ ಹೆಂಗೆ ಚೆಕ್ ಮಾಡೋದು ಅಂತ ನೋಡಿ. ಈ ಸ್ಯಾರೀಸು ನೀವು ಏನು ಫೋಲ್ಡ್ ಮಾಡಿದ್ರು ನಿಮಗೆ ಒಬ್ಬರು ಹಿಂಗೆ ಮಾಡಿದ್ರು ಕೂಡ ಇದೇನು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ಮೇನ್ ನೀವು ನೋಡಬೇಕಾಗಿರೋದು ಸ್ಯಾರಿ ಬಿಸ್ನೆಸ್ ಮಾಡೋರು, ನಾನು ಆಗಲೇ ಹೇಳಿದ್ನಲ್ಲ, ಫ್ರಂಟ್ ಡಿಸೈನ್ ಯಾವುದೇ ಕಾರಣಕ್ಕೂ ನೋಡಬೇಡಿ. ಬ್ಯಾಕು ಥ್ರೆಡ್ ಎಲ್ಲ ಇರುತ್ತೆ, ದಾರ ಥರ ಇರುತ್ತಲ್ಲ, ಆ ಥರ ಇರೋ ಸೀರೆಗಳನ್ನ ನೀವು ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಈ ಆಗಲೇ ನಿಮಗೆ ತೋರಿಸಿದ್ನಲ್ಲ ನಾನು, ಈ ಆರೆಂಜ್ ಕಲರ್ ಸೀರೆ ಅಂದನಲ್ಲ, ಈ ಕಲರಲ್ಲಿ ನೋಡಿ, ಇದನ್ನು ಅಷ್ಟೇ ನೋಡಿ, ಇಲ್ಲಿ ಬಂದಿದೆ ನೋಡಿ. ನೀವು ಹಿಂದೆ ಚೆಕ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹತ್ರದಿಂದ ತೋರಿಸ್ತೀನಿ ನೋಡಿ, ಕಾಣಿಸುತ್ತಾ ನೋಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ,
ಈ ಥರ ಥ್ರೆಡ್ ಬರುತ್ತೆ. ಬಟ್ ಚೆನ್ನಾಗಿರೋ ಕ್ವಾಲಿಟಿಲಿ ಆ ಥರ ಥ್ರೆಡ್ ಬರಲ್ಲ. ಹಾಗೆ ಇನ್ನೊಂದು ಬೇಸಿಕ್ ಸ್ಯಾರೀಸ್ನ ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಪ್ರೈಸ್ ಬಂದು ನನಗೆ ಜಸ್ಟ್ 550 ಬಿದ್ದಿದೆ. ನಾನು ಇದನ್ನು 750 ಹೇಳಿ 650 ಇಲ್ಲ 700 ಈ ಥರ ಸೇಲ್ ಮಾಡ್ತೀನಿ. ಬಟ್ ಈ ಸ್ಯಾರಿಲಿ ಆ ಥರ ಥ್ರೆಡ್ ಇಲ್ಲ. ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಏನೂ ಥ್ರೆಡ್ ಇಲ್ಲ. ಇಲ್ಲಿ ದಾರ ಥರ ಎಲ್ಲ ಇರುತ್ತಲ್ಲ, ಆ ಥರ ಸೀರೆನ ಯಾವತ್ತೂ ಪರ್ಚೇಸ್ ಮಾಡಬೇಡಿ, ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಈ ಥರ ತಿಳ್ಕೊಂಡು ನೀವು ಒಂದಲ್ಲ 4 ಅಂಗಡಿಗೆ ಹೋದರೆ ನಿಜವಾಗ್ಲೂ ತುಂಬ ಬೆನಿಫಿಟ್ ಇರುತ್ತೆ. ಈ ಸ್ಯಾರೀಸ್ನ ನೀವು ನೋಡಿದ್ರೆ ನೋಡೋದಕ್ಕೆ ಸಡನ್ನಾಗಿ ರೇಷ್ಮೆ ಸ್ಯಾರಿ ಥರ ಇರುತ್ತೆ. ಬಟ್ ಇದು ರೇಷ್ಮೆ ಸ್ಯಾರಿ ಇಲ್ಲ, ಜಸ್ಟ್ 550 ರುಪೀಸ್ ಸ್ಯಾರಿ. ನಾನು ಆಗಲೇ ಹೇಳ್ದಂಗೆ ನಾನು 750ಗೆ ಸೇಲ್ ಮಾಡೋವಂಥದ್ದು. ಈಗ ಹಳ್ಳಿ ಕಡೆ ಅಂತೂ ಬಾಗಿನ ಕೊಟ್ಟೇ ಕೊಡ್ತಾರೆ, ಯಾವುದಕ್ಕೆ ಗೌರಿ ಹಬ್ಬಗಳಿಗೆಲ್ಲ. ಈ ನಮ್ಮ ಏರಿಯಾಗೆ ನಾನು ಈ ಥರ ರೇಂಜದ್ದು ಇಟ್ಕೊಂಡಿರ್ತೀನಿ. ಹಾಗೆ ನನಗೆ ಸ್ಯಾರಿ ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಯಾಕೆಂದರೆ ನಾನು ಈ 3 ಆಪ್ಷನ್ ಇರೋ ಅಂಗಡಿಯಲ್ಲೇ ತಂದಿರೋದು ಈ ಸಲ. ಮೊದಲನೇ ಸಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ನಿಜ ಫಸ್ಟ್ ಟೈಮ್ ತಂದಾಗ ಈ ಥರ ಅಭ್ಯಾಸ ಆಗಿರಲ್ಲ. ಯಾಕೆಂತ ಹೇಳಿದ್ರೆ ನಾವು ಲಾಸ್ ಮಾಡ್ಕೊಂಬಿಡ್ತೀವಿ, ನಮ್ಗೆ ಯಾರು ಹೇಳ್ಕೊಡೋರು ಇರಲ್ಲ. ಎಲ್ಲರೂ ಚಿಕ್ಕಪೇಟೆ ಅಂತ ಹೇಳ್ತಾರೆ, ಎಲ್ಲಿ ತೊಗೊಂಬರ್ತಾರೆ ಏನು ಅಂತ ಯಾರೂ ಹೇಳಲ್ಲ ಅಂತ. ದಯವಿಟ್ಟು ನೀವು ಮನೇಲೇ ಬಿಸ್ನೆಸ್ ಮಾಡೋರು ಒಂದು ತಿಳ್ಕೊಳ್ಳಿ. ನಾನೇ ಆಗಲಿ ಚಿಕ್ಕಪೇಟೆ ಅಂತ ಹೇಳಿದ್ರೆ, ಚಿಕ್ಕಪೇಟೆ ಅಂದರೆ ಒಂದೇ ಅಂಗಡಿ ಅಲ್ಲ, ಅಲ್ಲಿ ಸಾವಿರಾರು ಅಂಗಡಿ ಇದೆ. ನೀವು ಮೇಯ್ನು ನೋಡಬೇಕಾಗಿರೋದು, ನೀವು ಯಾವುದೇ ಅಂಗಡಿ ತೊಗೊಳ್ಳಿ, ಎಷ್ಟು ದೊಡ್ಡ ಯೂಟ್ಯೂಬರ್ಸ್ ಹೇಳಿದ್ರು ಅಷ್ಟೇ, ನೀವು ಅವ್ರು ಹೇಳಿದ್ರು ಅಂತ ಹೋಗಿ ತೊಗೊಳೋದ್ರ ಬದಲು ನಿಮಗೆ ರಿಟರ್ನ್ ತೊಗೊಳೋ ಆಪ್ಷನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ಅದರಲ್ಲೂ ನಿಮಗೆ ಮೇಯ್ನ್ ಬೇಕಾಗಿರೋದು, ಬೇಕಾದರೆ ಒಂದು ಪೀಸ್ ಡ್ಯಾಮೇಜ್ ಇದ್ರೂ ಕೂಡ ಒಂದು 50 ರೂಪಾಯಿನೋ 100 ರೂಪಾಯಿನೋ ಬಿಟ್ಟು ತೊಗೋಬೋದು, ಸೇಲ್ ಮಾಡ್ಬೋದು. ಒಂದು ವೇಳೆ ಅಟ್ಲೀಸ್ಟ್ ಅದನ್ನು ನಾವೇ ಏನಾದರೂ ಪ್ಯಾಚ್ ಮಾಡಿ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊಳ್ಳಿ. ಹೆಂಗಿದ್ರೂ ನಾವು ಹಬ್ಬ ಹರಿದಿನ ಅಂತ ಹೇಳಿದ್ರೆ ಬಟ್ಟೆ ತೊಗೊಳ್ಳೇಬೇಕಲ್ವಾ, ಡಿಸ್ಟರ್ಬೆನ್ಸ್ ಇರುತ್ತೆ ಗೈಸ್, ಬಟ್ಟೆ ತೊಗೊಳ್ಳೇಬೇಕು. ಸೊ ಅದನ್ನು ನಾವೇ ಇಟ್ಕೊಂಡ್ರು ನಮಗೂ ಲಾಸ್ ಆಗಲ್ಲ, ಆ ದುಡ್ಡು ನಾವೇ ಅಂಗಡಿಗೆ ಹಾಕಿದ್ವಿ ಅನ್ನೋ ಥರನೂ ಇರುತ್ತೆ. ಮೇಯ್ನ್ ಬೇಕಾಗಿರೋದು ಆಫ್ಟರ್ 6 ಮಂತ್ ಆದಮೇಲೆ ನೀವು ಅದನ್ನು ರಿಟರ್ನ್ ತೊಗೊಳೋ ಆಪ್ಷನ್ ಇರಬೇಕು ಅವರು. ಯಾಕೆಂದರೆ ಹೊಸ ಸ್ಟಾಕ್ ನಾವು ತೊಗೊಳ್ತಾನೆ ಇರಬೇಕು. ಮೇನ್ ಅಂಗಡಿಲಾದ್ರೂ ನಾವು 10 ಜನ ಅಂದಿರ 20 ಜನ ಬರ್ತಿರ್ತಾರೆ, ಯಾರಿಗಾದರೂ ಒಬ್ರಿಗೆ ನಾವು ಸೇಲ್ ಮಾಡ್ಬೋದು. ಬಟ್ ಮನೇಲಿ ಸೇಲ್ ಮಾಡೋರು ಎಲ್ಲ ಥರದ್ದು ಸ್ಟಾಕು ಇವತ್ತು ನೋಡಿರ್ತಾರೆ, ಮತ್ತೆ ನಾಳೆ ಯಾವುದಾದ್ರೂ ಬಂತಾ, ನಾಡಿದ್ದು ಯಾವುದಾದ್ರೂ ಬಂತಾ ಅಂತ ಈ ಥರ ಕೇಳ್ತಾನೆ ಇರ್ತಾರೆ. ನೀವು ಹಂಗೆ ತರಿಸಿ ನೀವು ಖಾಲಿ ಮಾಡೋಕ್ಕಾಗಿಲ್ಲ ಅಂದರೆ ರಿಟರ್ನ್ ಇದ್ದರೆ ನಿಜವಾಗ್ಲೂ ಈಸಿಯಾಗಿ ಚೆನ್ನಾಗಿ ಮಾಡ್ಬೋದು. ಇಲ್ಲಾಂದರೆ ಸಫರ್ ಆಗುತ್ತೆ. ಸಿಸ್ಟರ್ ನಾನು ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಯೂರಿಟಿ ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ರೇಟ್ ಚೆಕ್ ಮಾಡಿ ಮೇನು. ಯಾಕೆಂತ ಹೇಳಿದ್ರೆ ಅದೇ ಸ್ಯಾರೀಸ್ನೇ ಈಗ ನಾನು ಹೆಂಗೆ ಹೇಳಿದೆ 1000 ರೂಪೀಸ್ ಇರುತ್ತೆ, 800 ರೂಪೀಸ್ ಇರುತ್ತೆ ಅಂತ. ಯಾರಿಗೊತ್ತು, ನೀವು ತುಂಬ ದಿನ ಇನ್ನೂ ಒಂದು 10-15 ಅಂಗಡಿ ಹುಡುಕಿದ್ರೆ ನಿಮ್ಗೆ ಅದಕ್ಕಿಂತ ಕಡಿಮೆಗೆ ಸಿಗ್ಬೋದು. ಬಟ್ ನಾವು ನೋಡಿರೋ ಅಂಗಡಿಗಿಂತ ನೀವೇ ಹುಡುಕಿ ತೊಗೋಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದು ತಿಳ್ಕೊಳ್ಳಿ, ಚಿಕ್ಕಪೇಟೆಗೆ ಹೋಗ್ತೀನಿ ಅಂತ ಹೇಳಿ ಇವತ್ತೇ ಹೋಗಿ ಇವತ್ತೇ ತೊಗೊಂಡು ಬರೋದೇ ಮೊದಲನೇ ತಪ್ಪು. ಅಂದರೆ ಅದೇ ಯಾಕೆಂತ ಹೇಳಿದ್ರೆ ನಾನು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಸಲ ನಾನು ಮಾಡಿದ ತಪ್ಪೇ ಅದು. ಆ ಡ್ರೆಸ್ಸು ಹುಡ್ಕದ್ನ ಎಲ್ಲರೂ ಇದು ಬೆಸ್ಟು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ವಾ. ಅಲ್ಲಿ ಹೋದ್ಮೇಲೆ ಅದು ಏನು ತಡ ಬುಡ ಏನು ಗೊತ್ತಿಲ್ದಿರೇ ನಾನು 80,000 ರೂಪಾಯಿ ಬುಕ್ ಮಾಡಿಬಿಟ್ಟೆ. ಅಲ್ಲಿ 80,000 ರೂಪಾಯಿ ಬಿಲ್ಲು ಕೂಡ ಮಾಡಿದೆ ನಾನು. ಆಮೇಲೆ ಅನಿಸ್ತು, ಅಯ್ಯೋ ಇದು ಚೆನ್ನಾಗಿಲ್ಲ, ಇದು ಬೇಕಿತ್ತು. ಅದು ಈಗಲೂ ಸ್ಟಾಕ್ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ, ಅದು ಹಂಗೆ ಇದೆ. ಬಟ್ ಆದ್ರೂ ಅದನ್ನು ಖಾಲಿ ಮಾಡ್ತೀನಿ ನಾನು. ಸೊ ಏನು ತಂದಿದ್ದೀನಿ ಆ ರೇಟಿಗೆ 10-20 ಇಟ್ಕೊಂಡು ಆಲ್ರೆಡಿ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಥರ ಇರುತ್ತೆ. ಬಟ್ ಯಾರ ಮಾತನ್ನು ಹೇಳಕ್ಕೆ ಹೋಗ್ಬಿಡಿ, ಅಷ್ಟು ಬಂಡವಾಳನೂ ಕೂಡ ನೀವು ಹಾಕೊಳಕ್ಕೆ ಹೋಗ್ಬಿಡಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು 5 ಪೀಸ್ ತರಬೇಕು, ಆಮೇಲೆ ಇನ್ನೊಂದು ಅಂಗಡಿಲಿ ಇನ್ನೊಂದು 5 ಪೀಸ್ ತರಬೇಕು ಅಂತ. 1-2 ದಿನ 2 ಸಲ ತಂದು ಲಾಸ್ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು, ನೀವು ಯಾವುದೇ ಕಾರಣಕ್ಕೂ ದಯವಿಟ್ಟು ತಿಳ್ಕೊಳ್ಳಿ, ಒಂದೇ ದಿವಸ ಹೋಗಿ ಒಂದೇ ದಿವಸ ಪರ್ಚೇಸ್ ಮಾಡೋದು ಮಾತ್ರ ಇಟ್ಕೊಂಬಿಡಿ. ಒಂದು ದಿನ ಫುಲ್ಲು ಸುತ್ತಾಡಿ, ಒಂದು ವೇಳೆ ನೀವು ಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಇದು ಒಂದೇ ದಿನದಲ್ಲಿ ತರಬೇಕು ಅಂತಿದ್ರೆ ಒಂದು ದಿವಸ ಮುಂಚೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಒಂದು ದಿವಸ ಹೋಗಿ ಸುಮ್ಮನೆ ನೋಡ್ಕೊಂಡು ಬನ್ನಿ, ಇನ್ನೊಂದು ದಿವಸ ತೊಗೊಂಡು ಬನ್ನಿ. ಒಂದೇ ಸಲ ಹೋಗಿ ತಂದರೆ ನಂತರ ನೀವು ಸುಟ್ಕೊಳ್ತೀರಾ. ಹಾಗೆ ಇದೇ ಡೌಟ್ಸ್ ಇರುತ್ತೆ, ಆ ಥರ ಮಾಡ್ಕೊಂಡು ಹೋಗಬೇಡಿ. ನನಗೆ ತುಂಬ ಗಿಲ್ಟ್ ಕಾಡ್ತಾ ಇತ್ತು ಆ್ಯಕ್ಚುಲಿ. ಆ ಸಿಸ್ಟರ್ ಕೇಳಿದ್ರು, ಹೇಳಿಲ್ವಲ್ಲ. ಕೆಲವೊಂದ್ಸಲಿ ನನಗೇನಾದರೂ ಡೌಟ್ ಇದ್ದಾಗ ಬೇರೆ ಯೂಟ್ಯೂಬರ್ಸ್ನ ಕೇಳಿದಾಗ ಅವರು ರಿಯಾಕ್ಟೇ ಮಾಡಲ್ಲ. ಅದು ಮಾಡಿದ್ರೆ ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರುತ್ತೆ, ಏನು ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಉತ್ತರ ಕೊಡಲೇಬೇಕು ಅಂತ ಹೇಳಿ ವ್ಲಾಗ್ ಮಾಡಿದ್ದೀನಿ. ಸಿಸ್ಟರ್ ನಿಮ್ಗೆ ಈ ವ್ಲಾಗ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ಸು ಕೂಡ ನಿಮಗೆ ಬರುತ್ತೆ.
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೊಸದಾಗಿ ಮಾಡ್ತಿರೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಮಾಡ್ತಿದ್ದೀರಾ ಅವರೆಲ್ರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದೇನು ಅಂದರೆ, ಹೊಟ್ಟೆ ಹಸ್ತಿರೋರಿಗೆ ಅನ್ನ ಹಾಕಿದ್ರೆ ವ್ಯಾಲ್ಯೂ ಇರುತ್ತೆ. ಹೊಟ್ಟೆ ತುಂಬಿರೋರಿಗೆ ನೀವು ಅನ್ನ ಹಾಕ್ತೀನಿ ಅಂತಲೇ ಹೇಳ್ತೀರಾ. ಸೊ ಅದು ವ್ಯಾಲ್ಯೂ ಇಲ್ಲ ನನ್ನ ಪ್ರಕಾರ. ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬ ಇನ್ಫ್ಲುಯೆನ್ಸ್ ಇರೋರ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇರ್ತಾರೆ. ಪಾಪ ಹೊಸದಾಗಿ ಮಾಡ್ತಿರೋರಿಗೆ ಸಬ್ಸ್ಕ್ರೈಬರ್ಸೇ ಆಗಲ್ಲ. ನೀವು ಸಪೋರ್ಟ್ ಮಾಡಿ, ಅವರು ಬೆಳೀಲಿ, ನೀವು ಬೆಳೀಲಿ. ಸೊ ಥ್ಯಾಂಕ್ ಯು ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.